to declare the normal variables ಅನ್ನ declare ಮಾಡ್ತಿರಿಲ್ಲ ಎದಕ್ಕೆ declare ಮಾಡ್ತಿರಿ variables ಅನ್ನ why do you declare variables what is the reason behind declaring the variables why do you declare the variables ನಾ ಏನ್ ಕೇಳಿಕತ್ತೀನಿ ಕ್ವಶನ್ ಅದಕ್ಕೆ ಆನ್ಸರ್ ಮಾಡ್ರಿ ವೇರಿಯೇಬಲ್ಸ್ ಅನ್ನ ಯಾಕೆ ಡಿಕ್ಲೇರ್ ಮಾಡ್ತೀರಿ easy to store for memory allocation not easy to store it is for memory allocation when you declare int a then for this a there will be a allocation of memory which is equals to 2 bytes 2 bytes ದಷ್ಟು memory allocate ಆಗ್ತೈತಿ ವೇರಿಯೇಬಲ್ ಡಿಕ್ಲೇರ್ ಮಾಡಿದ ತಕ್ಷಣ ನಾವು ಒಂದು ನಾವು ಯೂಸ್ ಮಾಡುವಂತ ಪ್ರೋಗ್ರಾಮ್ ಎಲಿಮೆಂಟ್ ಹೆಸರು ಕೊಡ್ತೀವಿ ಎರಡನೇದು ಅದ್ರೊಳಗೆ ಯಾವ ರೀತಿಯಾದಂತ ವ್ಯಾಲ್ಯೂ ಸ್ಟೋರ್ ಆಗ್ಬೇಕು ಅನ್ನೋದಕ್ಕೆ ಒಂದು ಸ್ಪೆಸಿಫಿಕೇಶನ್ ಕೊಡ್ತೀವಿ ಮೂರನೇದು ಆ ಹೆಸರಿಂದ ಮುಂದೆ ವ್ಯಾಲ್ಯೂ ಎಂಟರ್ ಮಾಡಿದಾಗ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದು ಜಾಗನ ರಿಸರ್ವ್ ಮಾಡ್ಕೊಂತೀವಿ ಇಟ್ ಈಸ್ ಮೆಮರಿ ರಿಸರ್ವೇಶನ್ in variable declaration ಹಿಂದಿರುವಂತ ಪರ್ಪಸ್ ಏನು ಮೆಮರಿ ರಿಸರ್ವೇಶನ್ and which type of value has to be stored in that ಅನ್ನೋದನ್ನ ಸ್ಪೆಸಿಫೈ ಮಾಡೋದು ರೈಟ್ ಆಮೇಲೆ ಆ ಪ್ರೋಗ್ರಾಮ್ ಎಲಿಮೆಂಟ್ ಅನ್ನ ನಾವು ಯಾವ ಹೆಸರಿಂದ ರೆಫರ್ ಮಾಡ್ತೀವಿ ಅನ್ನೋದನ್ನ ಹೇಳೋದು ಈ ಮೂರು ಟಾಸ್ಕ್ ಅನ್ನ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀವಿ ನಾವು ಯು ಡಿಕ್ಲೇರ್ ದ ಸ್ಟ್ರಕ್ಚರ್ ಅದನ್ನ ಡಿಕ್ಲರೇಷನ್ ಅನ್ನಂಗಿಲ್ಲ ಡೆಫಿನೇಷನ್ ಅಂತ ಕರೀತಾರೆ ದಟ್ ಈಸ್ ಸ್ಟ್ರಕ್ಟ್ student int roll number char name then int sem is it visible ಕಾಣಿಸ್ತಿತಾ ಮ್ಯಾಮ್ ಅಷ್ಟು ಕ್ಲಿಯರ್ ಕಾಣಂಗಿಲ್ಲ ಇವಾಗ now is it visible ಮ್ಯಾಮ್ ಲಾಸ್ಟ್ 2 ಲೈನ್ಸ್ ಬ್ಲರ್ ಕಾಣಾಕತ್ತೈತ್ರಿ last 2 lines blur ಕಾಣ್ಲಿಕತ್ತಾವ okay I'll write a bit ಮ್ಯಾಮ್ ಕಾಣಿಸ್ತಾವಲ್ಲ ಕ್ಲಿಯರ್ ಆಗಿ ಹಾ ರೀ ಮ್ಯಾಮ್ is it clear now ಕಾಣಿಸ್ತಿದೆ ಈಗ yes ma'am okay so this is the definition of a structure ಸ್ಟ್ರಕ್ಚರ್ ಅನ್ನುವಂತ ಕೀವರ್ಡ್ ಅದರ ಮುಂದೆ ಆ ಸ್ಟ್ರಕ್ಚರ್ ಕೊಟ್ಟಿರುವಂತ ಹೆಸರು ಆಮೇಲೆ ಅದ್ರೊಳಗೆ ಏನೇನ್ ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ದೀಸ್ ಆರ್ ರೆಫರ್ಡ್ ಆಸ್ ಮೆಂಬರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇದನ್ನ ನಾವೇನಂತ ಕರಿತೀವಿ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ ಅಂಡ್ ಈ ರೀತಿ ನೀವು ಮಾಡೋದ್ರಿಂದ ಈಗ ಬರೀ ನೀವೇನ್ ಮಾಡಿರಿ ಡೆಫಿನೇಷನ್ ಕೊಟ್ಟಿರಿ ಅದು ಏನು ಅದ್ರೊಳಗೆ ಏನದ ಅಂತ ಹೇಳಿ ಮೆಮರಿ ರಿಸರ್ವೇಶನ್ ಇನ್ನೂ ಆಗಿಲ್ಲ ಮೆಮರಿ ರಿಸರ್ವೇಶನ್ ಯಾವಾಗ ಆಗ್ತೈತಿ when you declare the structure and for that one you need to declare a variable ivaga nodri struct stud s1 now the memory is created ivaga enaitu memory creation aitu
ಈಗ S1 ಅನ್ನುವಂತ ಒಂದು ಬ್ಲಾಕ್ ಸ್ಟಾರ್ಟಿಂಗ್ ಅಡ್ರೆಸ್ ಮೆಮರಿ ಒಳಗ್ ಮತ್ತೊಂದು ಬ್ಲಾಕ್ ಮೆಮರಿನೇ ಒಂದು ಬ್ಲಾಕ್ ಅದ ಅದ್ರೊಳಗೆ S1 ಅನ್ನುವಂತ ಒಂದು ಬ್ಲಾಕ್ one is referred as roll number, another one is referred as name, and the third one is referred as sem. ಈ ಪೂರಾ ಬ್ಲಾಕ್ ಗೆ ನಾವೇನಂತ ಕರಿತೀವಿ S1. ಇಟ್ಸ್ ಲೈಕ್ ನಿಮ್ದು ಸೆಕೆಂಡ್ ಸೆಮಿಸ್ಟರ್ ಅನ್ನೋದನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಈ S1 ಅದ್ರೊಳಗೆ ನೀವು ಒಬ್ಬೊಬ್ರು ಬೇರೆ ಬೇರೆ ಸ್ಟೂಡೆಂಟ್ಸ್ ಅದಿರ ಅಭಿಷೇಕ್ ಹುನ್ಗುಂದ, ಅಜಯ್, ಅಲಂ ಪ್ರಭು, ಅಭಿಷೇಕ್ ಮುಪ್ಪನ್ಮಠ್, ದೀಪಾ, ಪೂಜಾ, ಪವನ್, ಸ್ಮಿತಾ, ರೈಟ್? ಸೊ ಅವರೆಲ್ಲ ಏನು ಆ ಪರ್ಟಿಕ್ಯುಲರ್ ಸೆಮಿಸ್ಟರ್ ದ ಮೆಂಬರ್ಸ್, ರೈಟ್? ಸೊ ಎಲ್ಲಿವರೆಗೂ ನೀವು ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಂಗಿಲ್ಲ ಅಲ್ಲಿ ತನಕ ಮೆಮರಿ ರಿಸರ್ವೇಶನ್ ಆಗಿರಂಗಿಲ್ಲ. ನೌ ದ ಮೆಮರಿ ಈಸ್ ರಿಸರ್ವ್ಡ್ and its reference name is S1. ಹೊರಗಡೆಯಿಂದ ಅದನ್ನ ರೆಫರ್ ಮಾಡೋದು S1 and within S1 you have different members. First ಗೆ roll number, it is of integer type, 2 bytes will be allocated. Then you have name ಗೆ 1 byte ಇರ್ತದೆ ಕ್ಯಾರೆಕ್ಟರ್ ಟೈಪ್ ಗೆ, ಬಟ್ ಕ್ಯಾರೆಕ್ಟರ್ ಅರೇ ಅದ. ಇದು ದಿಸ್ ಈಸ್ ಅರೇ. ಮ್ಯಾಕ್ಸಿಮಮ್ ಸೈಜ್ ಏನ್ ಸ್ಪೆಸಿಫೈ ಮಾಡೇವ ನಾವು 20 ಮಾಡೇವ. ದಟ್ ಮೀನ್ಸ್ ನೇಮ್ ಗೆ 20 byte ಅಲೋಕೇಟ್ ಆಗಿರ್ತೈತಿ. ಅಂಡ್ ಅಗೇನ್ ಫಾರ್ ಸಮ್ ಇಟ್ ಈಸ್ ಆಫ್ ಇಂಟಿಜರ್ ಟೈಪ್ 2 bytes ಅಲೋಕೇಟ್ ಆಗ್ತೈತಿ. ಎಲ್ಲಿವರೆಗೂ ನೀವು ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಂಗಿಲ್ಲ ಅಲ್ಲಿ ತನಕ ಮೆಮರಿ ರಿಸರ್ವೇಶನ್ ಆಗಂಗಿಲ್ಲ. ಎಲ್ಲಿ ತನಕ ಮೆಮರಿ ರಿಸರ್ವೇಶನ್ ಆಗಂಗಿಲ್ಲ ಅಲ್ಲಿ ತನಕ ನೀವು ವೇರಿಯೇಬಲ್ಸ್ ಅನ್ನ ರೀಡ್ ಮಾಡ್ಲಿಕ್ಕೆ ಆಗ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ಲಿ ಪಾಸಿಬಲ್ ಇಲ್ಲ. And Deepa, you have written a program where you have taken A, B as ವೇರಿಯೇಬಲ್ಸ್. ಮೇಲೆ ಎ ಮತ್ತೆ ಬಿ ಅಂತ ವೇರಿಯೇಬಲ್ಸ್ ಅಂತ ತಗೊಂಡು ಕೆಳಗೆ ಆಕ್ಸೆಸ್ ಮಾಡ್ಬೇಕಾದ್ರೆ S1 ಏನೋ ಸ್ಟುಡೋ ಏನೋ ಒಂದು ಬೇರೆ ವೇರಿಯೇಬಲ್ ಅನ್ನ ಯೂಸ್ ಮಾಡಿ. ಯಾವ ವೇರಿಯೇಬಲ್ ಹೆಸರು ಯಾವ್ದು ಇಟ್ಟಿರ್ತಾರ ಅದ ಹೆಸರಿನಿಂದ ಕರೆದ್ರೆ ಓ ಅಂತಾರ, ಬೇರೆ ಹೆಸರಿಂದ ಕರೆದ್ರೆ ಓ ಅಂತೀರೇನ ನೀವು? ಇಫ್ ಐ ಕಾಲ್ ದೀಪಾ ಹೊಂಟಿರ್ತಾಳ, ದೀಪಾ ಬಿಟ್ಟು ಸ್ಮಿತಾ ಅಂದ್ರೆ ಆಕೆ ಹೊಳ್ ನೋಡ್ತಾಳ ಅಥವಾ ಎಸ್ ಮೇಡಮ್ ಅಂತಾಳ? ನೋ, ಇಟ್ಸ್ ನಾಟ್ ಪಾಸಿಬಲ್. If I want her to turn back or respond to me, then I have to call her by her name itself. ಅಕ್ಕಿನ ಹೆಸರಿಂದ ಕರೆದ್ರೆ ಅಷ್ಟೇ ನನಗೆ ರೆಸ್ಪಾನ್ಸ್ ಸಿಗ್ತೈತಿ, ಇಲ್ಲ ಅಂತಂದ್ರೆ ಸಿಗಂಗಿಲ್ಲ. ಯಾರನ್ನೋ ಕರ್ಯಾಕತ್ತಿರ್ಬೇಕು ಅಂತ ಹೇಳಿ ಸುಮ್ನೆ ಹೋಗ್ತಾಳ ಆಕಿ, ರೈಟ್? ಸೊ ನೀವು ಯಾವ ಹೆಸರಿಂದ ವೇರಿಯೇಬಲ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ ಅದೇ ಹೆಸರಿಂದನೇ ಆಕ್ಸೆಸ್ ಮಾಡ್ಕೋಬೇಕು. ನೌ ದ ವೇರಿಯೇಬಲ್ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಈಸ್ S1. ಸೊ ನೀವು ಇವಾಗ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ನಾಗಾಗ್ಲಿ ಅಥವಾ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ನಾಗಾಗ್ಲಿ it should be S arrow or S dot name, S dot sem, S dot roll number. ಈ ರೀತಿಯಾಗಿ ಆಕ್ಸೆಸ್ ಮಾಡ್ಕೋತೀವಿ. ಐದರ್ ಡಾಟ್ ಆರ್ ಆರೋ ಆಪರೇಟರ್ ಕ್ಯಾನ್ ಬಿ ಯೂಸ್ ಫಾರ್ ಆಕ್ಸೆಸಿಂಗ್. ಸ್ಕ್ಯಾನ್ಎಫ್ ಗೂ ಅಷ್ಟೇ, ಪ್ರಿಂಟ್ಎಫ್ ಗೂ ಅಷ್ಟೇ. ಡಿಫ್ರೆಂಟ್ ಸ್ಕ್ಯಾನ್ಎಫ್ ನಾಗ ಪರ್ಸೆಂಟೇಜ್ ಸಿಂಬಾಲ್ ಬರ್ತೈತಿ, ಇಲ್ಲಿ ಬರಂಗಿಲ್ಲ. ಪ್ರಿಂಟ್ಎಫ್ ನಾಗ ಅಷ್ಟೇ ಡಿಫ್ರೆನ್ಸ್, ಏನು ಬಹಳ ಡಿಫ್ರೆನ್ಸ್ ಇಲ್ಲ. ಓನ್ಲಿ ಯು ನೀಡ್ ಟು ನೋ ದ ಮೆಂಬರ್ಸ್ ನೇಮ್, ವೇರಿಯೇಬಲ್ ನೇಮ್, and then which particular operator is used for accessing. Either you can use arrow or you can use dot operator for accessing the members of the structure. Last time see ಹೇಳ್ಬೇಕಾದ್ರೆ ಇದನ್ನೆಲ್ಲ ಹೇಳಿನಿ. ಇದ್ರ ಮೇಲೆ ಕ್ವಶನ್ ಬಿದ್ದೈತಿ ನಿಮಗೆ ಎಕ್ಸಾಮ್ ಟೈಮ್ ದಾಗ. ಹೌ ಡು ಯು ಆಕ್ಸೆಸ್ ದ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್? ಪ್ರೋಗ್ರಾಮ್ ಬರೀರಿ ಅಂತ ಹೇಳಿ. Either using dot operator or using the arrow operator, you are going to access the members. Members ಅನ್ನು access ಮಾಡ್ಲಿಕ್ಕೆ ವೇರಿಯೇಬಲ್ ಗೊತ್ತಿರಬೇಕು, members of the structure ಗೊತ್ತಿರಬೇಕು. ಹೆಂಗ ಅರೇ ಇದನ್ನ ನೀವು access ಮಾಡ್ತಿಲ್ಲ. A of 10 ಅಂತಂದ್ರೆ A of 1, A of 2, that means A ಅರೇ ಒಳಗಿಂದ 0th element, first element, second element ಅನ್ನ ರೆಫರ್ ಮಾಡ್ಲಿಕ್ಕೆ ಈ ರೀತಿ ಸ್ಕ್ವೇರ್ ಬಾಕ್ಸ್ ಅದರ ಇಂಡೆಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಅದೇ ರೀತಿ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೆ ವೇರಿಯೇಬಲ್ ನೇಮ್, ಡಾಟ್ ಆಪರೇಟರ್ ಅಂಡ್ ಮೆಂಬರ್ ನೇಮ್ ಅನ್ನ ಯೂಸ್ ಮಾಡ್ಕೊಂತೀವಿ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದ ಮೆಂಬರ್ಸ್. ಅಟ್ ಲೀಸ್ಟ್ ಇಟ್ಸ್ ಕ್ಲಿಯರ್ ನೌ, ಐ ಹೋಪ್. ಇದು ಹೇಳಿದ್ದೇ ಕನ್ಸೆಪ್ಟ್ ಅದನ್ನ ಮತ್ತೆ ಹೊಳಿ ರಿಪೀಟ್ ಮಾಡ್ಲಿಕ್ಕೆ ಇದು ರಿಪಿಟೇಷನ್ ಆಗೋದು ಬೇಡ. ನಾ ಡೈರೆಕ್ಟ್ ಆಗಿ ಈ ಮೆಂಬರ್ ಅನ್ನ ಪಾಯಿಂಟರ್ ಹೆಂಗ್ ಅಸೈನ್ ಮಾಡ್ತೀವಿ ಹೇಳ್ಬಿಡ್ಬೇಕು ಇವತ್ತಿನ ಕ್ಲಾಸ್ ಒಳಗಂತ ವಿಚಾರ ಮಾಡಿದ್ದೆ. 5 minutes ಒಳಗೆ ನೀವು ಪ್ರೋಗ್ರಾಮ್ ಬರೀತೀರಿ. ಇದೇ ಪ್ರೋಗ್ರಾಮ್ ಅನ್ನ ಮಾಡಿಫೈ ಮಾಡೋದಷ್ಟೇ. ಪಾಯಿಂಟರ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಬರೀತೇವಿ ಅನ್ನೋದು. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಮೆಂಬರ್ ವೇರಿಯೇಬಲ್ ಫಾರ್ ಆಕ್ಸೆಸಿಂಗ್, ಯು ಆರ್ ಗೋಯಿಂಗ್ ಟು ಯೂಸ್ ದ ಪಾಯಿಂಟರ್. ವೇರಿಯೇಬಲ್ ಗೆ ಪಾಯಿಂಟರ್ ನ ಅಸೈನ್ ಮಾಡೋದು, ಆ ಪಾಯಿಂಟರ್ ಅನ್ನ ಮುಂದೆ ಪ್ರೋಗ್ರಾಮ್ ನಾಗ ಯೂಸ್ ಮಾಡ್ಕೊಂತ ಹೋಗ್ಲಿಕ್ಕೆ ಬರ್ತೈತಿ ಅಂತ ಹೇಳ್ಬೇಕು ಅಂದ್ರೆ ನಿಮಗ್ ಮೊದ್ಲಿಗೆ ನಾರ್ಮಲ್ ಸ್ಟ್ರಕ್ಚರ್ ಯಾವ ರೀತಿ ವರ್ಕ್ ಆಗ್ತೈತಿ ಅನ್ನೋದನ್ನೇ ಗೊತ್ತಿಲ್ಲ. ಈಗರೆ ಅರ್ಥ ಆಯ್ತಾ?
Yes, ma'am. ಎಲ್ಲಿದ್ದು ನೋಡಿ ಬರ್ದಿ ಪೂಜಾ ಅನುಷಾ ಪ್ರೋಗ್ರಾಮ್ ಅನ್ನು ಎಲ್ಲಿದ್ ನೋಡಿ ಬರ್ದಿರಿ? ಐ ಹ್ಯಾವ್ ನಾಟ್ ಟಾಟ್ ಯು ನ್ಯೂ ಸೈಜ್, ಏನು ಸೈಜ್ ಆಫ್ ಏನು ಕೊಟ್ಟೆ ಇಲ್ಲ, ಅದು ಮೆಮರಿ ಅಲೋಕೇಶನ್ ಒಳಗ್ ಬರ್ತೈತಿ. ಎಲ್ಲಿದ್ ಕಾಪಿ ಮಾಡಿರಿ ಪ್ರೋಗ್ರಾಮ್ ಅನ್ನ? ಇಫ್ ಯು ನೋ ರೈಟ್, ಇಫ್ ಯು ಡೋಂಟ್ ನೋ ಗೊತ್ತಿಲ್ರಿ ಮೇಡಮ್ ಇನ್ನೊಂದ್ಸರಿ ಹೇಳ್ರಿ ಅಂತ ಹೇಳ್ರಿ, ಹೇಳ್ತೈತಿ. ಅದನ್ನ ಬಿಟ್ಟು ಎಲ್ಲಿದೋ ಕಾಪಿ ಮಾಡ್ಕೊಂಡ್ ಬಂದ್ರೆ ಏನು ತಿಳಿಯಂಗಿಲ್ಲ. ಓಕೆ, ಟೇಕ್ ಡೌನ್ ದ ಸೇಮ್ ಪ್ರೋಗ್ರಾಮ್ ಆಸ್ ಹೋಮ್ವರ್ಕ್. ಅಟ್ಲೀಸ್ಟ್ ಈಗರೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕು, ಸ್ಟ್ರಕ್ಚರಿಗೆ ಮೆಂಬರ್ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಆ ವೇರಿಯೇಬಲ್ ಡಾಟ್ ಆಪರೇಟರ್ ಮೆಂಬರ್ ನೇಮ್, ಆರ್ ಎಲ್ಸ್ variable name, arrow operator and member name. This is how you are going to access the members of structure. scanf nagu ade riti, printf nagu ade riti. Difference nim normal scanf ಗೆ printf ಗೆ ಏನ್ ಬರ್ತಾವಲ್ಲ ಅವೇ ಬರ್ತಾವ. ampersand symbol ಬರ್ತೈತಿ scanf ನಾಗ, printf ನಾಗ ಬರಂಗಿಲ್ಲ. ಇಲ್ಲಿ ಮೊದಲು ಕಂಟ್ರೋಲ್ ಸ್ಟ್ರಿಂಗ್ ಯೂಸ್ ಮಾಡ್ತೀವಿ, ಅಲ್ಲಿ ಯೂಸ್ ಮಾಡಂಗಿಲ್ಲ. ದಟ್ಸ್ ಓನ್ಲಿ ದ ಡಿಫ್ರೆನ್ಸ್. ಅದು ಉಳಿದಿದ್ದೇನು ಚೇಂಜ್ ಆಗಂಗಿಲ್ಲ, ಇದಷ್ಟೇ ಚೇಂಜಸ್ ಬರ್ತಾವ. ಡೈರೆಕ್ಟ್ ಆಗಿ ವೇರಿಯೇಬಲ್ ನೇಮ್ ಹಾಕೋ ಬದ್ಲಿಗೆ ನೀವು ಸ್ಟ್ರಕ್ಚರ್ ವೇರಿಯೇಬಲ್ ನೇಮು, ಡಾಟ್ ಆಪರೇಟರ್, ಆಮೇಲೆ ಮೆಂಬರ್ ನೇಮ್ ಅನ್ನ ಸ್ಪೆಸಿಫೈ ಮಾಡಬೇಕು. ರೈಟ್? Will you write the program once again? Take it down as a homework. I want everyone to write the program. ನಿಮ್ಮ ಮೊದಲಿಗೆ ನಾರ್ಮಲ್ ಸ್ಟ್ರಕ್ಚರ್ ಕನ್ಸೆಪ್ಟ್ಸ್ ಕ್ಲಿಯರ್ ಆಗ್ಬೇಕು. ಆಮೇಲೆ ಅದನ್ನ ಪಾಯಿಂಟರ್ ಜೊತೆ ಯೂಸ್ ಮಾಡೋದನ್ನ, ಆಮೇಲೆ ಅದನ್ನ ಡೈನಾಮಿಕ್ ಮೆಮರಿ ಒಳಗೆ ಯೂಸ್ ಮಾಡೋದನ್ನ ಹೇಳೋದ್ ನನ್ಗೆ ಸರಳ ಆಗ್ತೈತಿ. ನಿಮಗೆ ಬೇಸಿಕ್ಸೇ ಗೊತ್ತಿರ್ಲಿಲ್ಲ ಅಂದ್ರೆ ಮುಂದಿನ ಏನು ತಿಳಿಯಂಗಿಲ್ಲ. ಬರೀತೀರಾ ಇವತ್ತ ಮನ್ಯಾಗ ಹೋಮ್ವರ್ಕ್? Yes, ma'am. Okay. By evening 6 o'clock, I want everyone to submit the homework. Same program. Reading and displaying the student detail using the structure. ಬಹಳಷ್ಟು ಡಿಟೇಲ್ಸ್ ತಗೋಬೇಕಾಗಿಲ್ಲ. ಇಲ್ಲೇನ್ ನಾ ಕೊಟ್ಟಿಲ್ಲ, ಇವೇ 3 ಡಿಟೇಲ್ಸ್ ತಗೋರಿ ಸಾಕು. ಒಂದಕ್ಕೆ ಬರೀಲಿಕ್ಕೆ ಬಂದ್ರೆ ಎಲ್ಲಾ ಕಾನ್ಸೆಪ್ಟ್ ಮೇಲೂ ಬರೀಲಿಕ್ಕೆ ಬರ್ತೈತಿ. ಟೇಕ್ ಓನ್ಲಿ ದೀಸ್ 3 ಮೆಂಬರ್ಸ್, ರೋಲ್ ನಂಬರು, ನೇಮು, ಸೆಮೆಸ್ಟರ್. ಸೆಮೆಸ್ಟರ್ ನಿಮಗ್ ಬೇಕು ಅಂದ್ರೆ ಕ್ಯಾರೆಕ್ಟರ್ ತಗೋಬಹುದು. ನೀವು FIRST ಫಸ್ಟ್ ಸೆಕೆಂಡ್ ಬರೀತಿದ್ರಿ ಅಂದ್ರೆ, ಇಲ್ಲ 1 2 3 ಹಾಕ್ತಿದ್ರಿ ಅಂದ್ರೆ ಇಂಟೀಜರ್ ಅನ್ನ ತಗೋಬಹುದು. ಇಷ್ಟನ್ನೇ ತಗೋರಿ. ಬಹಳಷ್ಟು ಮೆಂಬರ್ಸ್ ತಗೊಂಡು ಬರಿಬೇಕು ಅಂತ ಏನಿಲ್ಲ. ಒಂದೇ ಮೆಂಬರ್ ಆದ್ರೂ ಸೇಮ್ ಅದೇ ಲಾಜಿಕ್ ಇರ್ತೈತಿ ಬರೀದು. 100 ಮೆಂಬರ್ಸ್ ಅನ್ನ ತಗೊಂಡ್ರು ಸೇಮ್ ಲಾಜಿಕ್ ಇರ್ತೈತಿ. ಮತ್ ಯಾರ್ಗಾರ ಏನ್ರ ಡೌಟ್ಸ್ ಇದ್ರೆ ಹೀಗೆ ಕ್ಲಾರಿಫೈ ಮಾಡ್ಕೋರಿ. ಆಮೇಲೆ ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ ತಕ್ಷಣ ಯಾಕೆ ಮಾಡಿಲ್ಲ ಅಂದ್ರೆ ಮೇಡಮ್ ಗೊತ್ತಾಗ್ಲಿಲ್ರಿ ಅನ್ಬೇಡ್ರಿ. ವೈಷ್ಣವಿ, ವಾಟ್ ಯು ಹ್ಯಾವ್ ಸೆಂಟ್ ಇಸ್ ಕರೆಕ್ಟ್. ನಿನ್ ಪ್ರೋಗ್ರಾಮ್ ಕರೆಕ್ಟ್ ಅದ, ಉಳ್ದವ್ರದ್ದು ಯಾವ್ದು ಪ್ರೋಗ್ರಾಮ್ ಕರೆಕ್ಟ್ ಇಲ್ಲ ಸೆಂಡ್ ಮಾಡಿದವ್ರದ್ದು. ಬರೀತಿರಲ್ಲ ಇವತ್ತೆಲ್ಲಾರು ಪ್ರೋಗ್ರಾಮ್ ಅನ್ನ? ಅದೇ ನಿಂದೆ ಪ್ರೋಗ್ರಾಮ್ ಕರೆಕ್ಟ್ ಅದ ಅಂತ ಹೇಳಿದ್ದು ವೈಷ್ಣವಿ ನಾನು. Okay, what I am asking, you'll write the program. Say yes or no. Yes, ma'am. Okay. ಮತ್ತೆ ಹೊಳ್ಳಿ ಹೇಳಿದ್ದೇನೆ ರಿಪೀಟ್ ಮಾಡೋದ್ರೊಳಗೆ ಒಂದ್ ಕ್ಲಾಸ್ ಹೋಯ್ತು ಇವತ್ತು. Okay, we'll continue in the next class. Time ಆಗ್ಲಿಕ್ಕೆ ಬಂದೈತಿ, ಯಾವಾಗ ಎಂಡ್ ಆಗುತ್ತಾ ಗೊತ್ತಿಲ್ಲ. Send me the homework by 6 o'clock, and tomorrow, if today everyone writes it correctly, tomorrow I'll start with how you are going to assign the pointer to structure variable. ಇಲ್ಲ ಮತ್ತೆ ಯಾರ ಮಿಸ್ಟೇಕ್ಸ್ ಮಾಡಿದ್ರು ಅಂದ್ರೆ ಇದೇ ಪ್ರೋಗ್ರಾಮ್ ಅನ್ನ ಇನ್ನೊಂದ್ಸರಿ ಬರೆಸ್ತೀನಿ, ಬರೆದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಪಾಯಿಂಟರ್ ಕನ್ಸೆಪ್ಟ್ ಜೊತೆಗೆ ರಿಲೇಟ್ ಮಾಡಿ ಹೇಳ್ತೀನಂತೆ.